ಡಾಕ್ಟ್ರೇ ಏನು ಅರ್ಜೆಂಟ್ ಬರ್ಲಿಕ್ಕೆ ಹೇಳಿದ್ರಂತೆ? ಹೌದು, ನಿಮಗೆ ನಾನು ಬರ್ಲಿಕ್ಕೆ ಹೇಳಿದೆ. ಹೇಳಿ ಸರ್. ನಿಮ್ಮ ಪೇಷಂಟ್ಗೆ ಸ್ವಲ್ಪ ಬ್ಲಡ್ ಕಮ್ಮಿ ಆಗಿದೆ. ಅವರಿಗೆ 2 ಯೂನಿಟು ಎ ಪಾಸಿಟಿವ್ ಬ್ಲಡ್ ಬೇಕು. ನಮ್ಮ ಬ್ಲಡ್ ಬ್ಯಾಂಕಲ್ಲಿ ಎ ಪಾಸಿಟಿವ್ ಯೂನಿಟು ಯಾವುದೂ ಸ್ಟಾಕ್ ಇಲ್ಲ. ಸೊ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ರಿಲೇಟಿವ್ಸ್ ಯಾರಾದರೂ ಬಂದು ಬ್ಲಡ್ ಡೊನೇಷನ್ ಮಾಡಿದ್ರೆ ಒಳ್ಳೇದಿತ್ತು. ಸರ, ರಕ್ತ ಕೊಡುವಂಥ ನಮ್ಮ ಸಂಬಂಧಿಕರು ಯಾರಿಲ್ಲ ಮತ್ತು ನಮ್ಮ ಗೆಳೆಯರು ಯಾರಿಲ್ಲ ಸರ್. ನೀವೇನಾದರೂ ಅರೇಂಜ್ ಮಾಡಿಕೊಡ್ರಿ ಸರ್, ನಿಮ್ಮ ಕೈ ಮುಗಿತೀನಿ ಸರ್. ಅಲ್ಲ ಇವರೇ, ನೀವೇ ಕೊಡ್ಬೋದಲ್ಲ, ನೀವೇ ಒಳ್ಳೆ ಚೆನ್ನಾಗಿದ್ದೀರಲ್ಲ, ನೀವೇ ನಿಮ್ಮ ಬ್ಲಡ್ ಡೊನೇಷನ್ ಮಾಡಿ ರಿಪ್ಲೇಸ್ಗಾದರೂ ಆಗ್ಬೋದು. ಸರ, ನನಗೆ ಸ್ವಲ್ಪ ಆರೋಗ್ಯನೂ ಸರಿ ಇಲ್ಲ ಸರ್. ನಾನು ಹೆಂಗೆ ಬ್ಲಡ್ ಕೊಡಲಿ ಸರ್? ನೀವೇನಾದರೂ ಒಂದು ವ್ಯವಸ್ಥೆ ಮಾಡಿ ಸರ್. ಸರಿ, ನಮ್ಮದು ಬ್ಲಡ್ ಡೋನರ್ಸ್ ಕಾರವಾರ ಅಂತ ಒಬ್ರದ್ದು ಗ್ರೂಪ್ ಇದೆ, ವಿನಾಯಕ್ ನಾಯ್ಕ ಅಂತ. ನಾನು ಅವ್ರಿಗೆ ಕಾಲ್ ಮಾಡ್ತೀನಿ. ಮೋಸ್ಟ್ಲಿ ಅವರು ಅರೇಂಜ್ ಮಾಡಿಕೊಡ್ಬೋದೇನೋ. ಅಡ್ಡಿಲ್ಲ ಸರ್. ಹಲೋ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಏನಿಲ್ಲ, ನಮ್ಮ ಹಾಸ್ಪಿಟ್ಲಲ್ಲಿ ಒಬ್ಬರಿಗೆ ಅರ್ಜೆಂಟಾಗಿ ಒಂದು 2 ಎ ಪಾಸಿಟಿವ್ 2 ಯೂನಿಟ್ ಬೇಕಾಗಿತ್ತು. ನಿಮ್ಮಿಂದ ಯಾರಾದಿಗಾದರೂ ಕಳಿಸ್ಕೊಟ್ರೆ ಹೆಲ್ಪ್ ಆಗ್ತಿತ್ತು. ಹೌದೌದು, ಇಲ್ಲ, ಒಂದು ಅರ್ಧ ಗಂಟೆಯಲ್ಲಿ ಬರ್ಬೋದು, ಬೇಜಾರಿಲ್ಲ. ಕಳಿಸ್ಕೊಡಿ. ಓಕೆ 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 ಥ್ಯಾಂಕ್ ಯು ವಿನಾಯಕ್. ಥ್ಯಾಂಕ್ ಯು. ನಮಸ್ಕಾರ. ನೋಡಿ, ನಾನು ಅರೇಂಜ್ ಮಾಡಿಕೊಡ್ತೀನಿ. ನಮ್ಮ ಬ್ಲಡ್ ಡೋನರ್ಸ್ ಗ್ರೂಪ್ ಅಂತ ಇದೆ, ಅವರಿಂದ ನಿಮಗೆ ಅರೇಂಜ್ ಮಾಡಿಕೊಡ್ತೀನಿ. ಸರಿನಾ? ಅಡ್ಡಿಲ್ಲ ಸರ್. ಓಕೆ. ಸರಿ, ನೀವಿನ್ನು ಹೊರಗಡೆ ಕೂತ್ಕೊಂಡಿರಿ. ಏನಾದರೂ ಇದ್ದರೆ ನಾನು ನಿಮ್ಮನ್ನು ಕರೆಸ್ತೀನಿ. ಸರ, ಮತ್ತೆ ಅರ್ಜೆಂಟಾಗಿ ಬರ್ಲಿಕ್ಕೆ ಹೇಳಿದ್ರಂತಲ್ಲ, ಏನಾಯ್ತು ಸರ್? ನೋಡಿ, ನಿಮಗೆ ಹೇಗೆ ಹೇಳಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನಮ್ಮಿಂದ ಒಂದು ಸ್ವಲ್ಪ ತಪ್ಪಾಗಿ ಹೋಗಿದೆ. ನಾವೇನೋ ಒಂದು ನಿಮಗೆ ಬ್ಲಡ್ ಕೊಟ್ಟಿದ್ವಲ್ಲ, ಅದರಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ನಿಮ್ಮ ಪೇಷಂಟ್ ಸ್ವಲ್ಪ ಸೀರಿಯಸ್ ಆಗಿಬಿಟ್ಟಿದೆ. ಸೊ ಅವ್ರಿಗೆ ನಾವು ಈಗ ICUಗೆ ಶಿಫ್ಟ್ ಮಾಡಿದ್ದೀವಿ. ಏನಂದೆ ನೀನು? ನಮ್ಮ ಪೇಷಂಟಿಗೆ ಏನಾದ್ರು ತೊಂದರೆ ಆದರೆ ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ನೋಡು. ಹಲೋ ಕಿರಣ್, ಎಲ್ಲಿದ್ದೀರಾ ನೀವು? ಯಾರು? ಇವನೇ ಡಾಕ್ಟ್ರ? ಡಾಕ್ಟ್ರೆ, ನಮ್ಮ ಪೇಷಂಟಿಗೆ ಏನಾದ್ರೂ ಆದ್ರೆ ಈ ಆಸ್ಪತ್ರೆಗೆ ಬೆಂಕಿ ಹಾಕ್ಬಿಡ್ತೀನಿ. ಡಾಕ್ಟ್ರೆ, ನಿಮ್ ಕೈ ಕಾಲೇ ಮುರಿದು ಬಿಡ್ತೀನಿ. ನಿಮ್ಮನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಕೂಲ್ 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 ಸ್ವಲ್ಪ ಶಾಂತವಾಗಿ. ನಿಮ್ಮ ಪೇಷಂಟ್ಗೆ ಏನೂ ಆಗಿಲ್ಲ. ನಾನು ನಿಮ್ಮನ್ನೆಲ್ಲ ಟೆಸ್ಟ್ ಮಾಡೋದಕ್ಕೆ ಸುಮ್ಮನೆ ಒಂದು ಹಾಗೆ ಸುಳ್ಳು ಹೇಳಿದೆ. ಅಲ್ಲ ಇವರೇ, ನಾನು ಸ್ವಲ್ಪ ಹೊತ್ತಿಗೆ ಮುಂಚೆ ನಿಮ್ಮ ಪೇಷಂಟ್ಗೆ ಬ್ಲಡ್ ಬೇಕಾದರೆ ನಿಮ್ಮ ಫ್ರೆಂಡ್ಸ್ಗೋ ಅಥವಾ ನಿಮ್ಮ ಸಂಬಂಧಿಕರನ್ನೆಲ್ಲ ಕರೀರಿ ಅಂತ ಹೇಳಿದೆ. ಅವಾಗ ನೀವು ಏನಂದ್ರಿ? ನಮ್ಮಲ್ಲಿ ಫ್ರೆಂಡ್ಸ್ ಯಾರೂ ಇಲ್ಲ, ನಮ್ಮದು ಸಂಬಂಧಿಕರು ಯಾರಿಲ್ಲ ಅಂತ ಹೇಳಿದ್ರಿ. ಅದೇ ಈಗ ಒಬ್ಬ ಡಾಕ್ಟರ್ ತಪ್ಪು ಮಾಡಿದ್ದಾನೆ ಅಂದಮೇಲೆ ಡಾಕ್ಟರ್ನ ಹೊಡೆಯೋದಕ್ಕೆ, ಬಡಿಯೋದಕ್ಕೆ, ಆಸ್ಪತ್ರೆಗೆ ಬೆಂಕಿ ಹಚ್ಚೋದಕ್ಕೆ ಇಷ್ಟೆಲ್ಲ ಜನ ಬಂದಿದ್ದೀರಲ್ಲ. ಇದೇ ಜನ, ಇದೇ ಫ್ರೆಂಡ್ಸು, ಇದೇ ಸಂಬಂಧಿಕರು ನಿಮ್ಮ ಸಂಬಂಧಿಕರಿಗೆ ರಕ್ತ ಬೇಕಾದಾಗ ಕೊಡ್ಲಿಕ್ಕೆ ಬರೋದಕ್ಕೆ ಆಗೋದಿಲ್ವಾ? ನಿಮ್ಮ ಸಂಬಂಧಿಕರು, ನಿಮ್ಮ ಫ್ರೆಂಡ್ಸು ನಿಮಗೆ ರಕ್ತ ಕೊಡ್ತಿದ್ರೆ ಇನ್ಯಾರಿಗೆ ಕೊಡ್ತಾರೆ? ನೀವು ನಾಳೆ ಒಂದು ಪಾರ್ಟಿ ಮಾಡ್ತೀರಾ ಅಂದರೆ 100 ಜನ ನಿಮ್ಮನೆ ಹತ್ರ ಊಟ ಮಾಡಿ ಹೋಗ್ತಾರೆ. ಅದೇ ನಿಮಗೆ ರಕ್ತ ಬೇಕಾದಾಗ ಯಾರೊಬ್ಬ ಸಂಬಂಧಿಕ, ಒಬ್ಬ ಫ್ರೆಂಡ್ ಯಾಕೆ ಬರೋದಿಲ್ಲ? ನೋಡಿ, ನಮ್ಮವರಿಗೆ ಮೊದಲು ನಾವು ರಕ್ತ ಕೊಡೋದನ್ನು ನೋಡಬೇಕು. ನಮ್ಮ ಹತ್ರ ಸಾಧ್ಯನೇ ಇಲ್ಲ ಅಂದಮೇಲೆ ಸಂಘ ಸಂಸ್ಥೆಗಳು ಅಥವಾ ಇನ್ನೂ ಬೇರೆ ಗ್ರೂಪ್ಗಳ ಸಹಾಯ ತಗೊಳ್ಬೇಕು. ನಿಮ್ಮವ್ರಿಗೆ ನೀವೇ ರಕ್ತ ಕೊಡೋದಕ್ಕೆ ಸಿದ್ಧ ಇಲ್ಲ ಅಂದಮೇಲೆ ಬೇರೆಯವ್ರು ಬಂದು ನಿಮಗೆ ರಕ್ತ ಕೊಡಬೇಕು ಅಂತ ನಿಮ್ಗೆ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಹೌದು ಸರ್, ನಮ್ಮಿಂದ ತಪ್ಪಾಗಿದೆ, ಕ್ಷಮೆ ಇರಲಿ ಸರ್. ಇನ್ನು ಮುಂದೆ ರಕ್ತದಾನ ಮಾಡಲು ನಾವು ಯಾವಾಗಲೂ ರೆಡಿ ಇದ್ದೀವಿ ಸರ್. ಹೌದು ಸರ್, ರಕ್ತದಾನದ ಬಗ್ಗೆ ನಿಮ್ಮಿಂದ ಇವತ್ತು ಒಂದು ಒಳ್ಳೆ ಪಾಠ ಕಲ್ತಿದ್ದೀನಿ ಸರ್. ರಕ್ತದಾನ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನೀವು ನಿಯಮಿತವಾಗಿ ರಕ್ತದಾನ ಮಾಡ್ಬೋದು. ರಕ್ತದಾನ ಮಾಡೋದ್ರಿಂದ ಮೇಲಾಗಿ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. 18 ವರ್ಷದಿಂದ 60 ವರ್ಷದ ವಯಸ್ಸಿನವರು ಆರೋಗ್ಯವಂತರು ಯಾರು ಬೇಕಾದರೂ ರಕ್ತದಾನ ಮಾಡ್ಬೋದು. ರಕ್ತದಾನಕ್ಕೆ ಯಾವತ್ತೂ ಹಿಂಜರಿಬೇಡಿ. ರಕ್ತದಾನ ಮಾಡಿ, ಜೀವ ಉಳಿಸಿ.